ನಾನು ಫೇಸ್ಬುಕ್ನಾಗ ನೋಡಿದೆ. ಫೇಸ್ಬುಕ್ನಾಗ ಇವರು ಬ್ರದರ್ ಕನಕನಗೌಡರು ಇದನ್ನು ಬಿಟ್ಟಿದ್ರು, ಒಂದು ಆಡಿಯೋ ಬಿಟ್ಟಿದ್ರು. ಲಿಂಗದಳ್ಳಿ ಪ್ರೀಮಿಯರ್ ಲೀಗ್ ನಮ್ಮ ಊರಿಗೆ LPL ನಡೀತಿಲ್ಲ ಅಂತ ನನಗೆ ಭಾಳ ಖುಷಿ ಆಯ್ತು. ಯಾಕಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆಗಳನ್ನು ನೋಡಿದ್ದು ನಾನು ಭಾಳ ಖುಷಿ ಆಯಿತು. ಯಾಕಂದರೆ ಕ್ರೀಡೆ ಇಲ್ಲದ ಜೀವನ ಕೀಡೆ ಹಿಡಿದಂತೆ ಅಂತ ಹೇಳ್ತಾರೆ. ಯಾವಾಗಲೂ ಮನುಷ್ಯರು ಆ್ಯಕ್ಟಿವ್ ಆಗಿರ್ಬೇಕಂತಂದ್ರೆ ಆಟ ಆಡಬೇಕು. ನಾನಂತೂ ಎಷ್ಟೋ ಹುಡುಗರು ನನಗೆ ಗೊತ್ತಿಲ್ಲ, ನಾನು ಆಗ ಕೇಳ್ತಾರೆ ಮುಖ ನೋಡಿಬೇಕು ಇವ್ರ ಮಗನ ಅಂತ ಕೇಳ್ತಾರೆ. ಯಾಕಂದ್ರೆ ನಾನು ಊರಲ್ಲಿಲ್ಲ, ನಾನು ಎಲ್ಲೇ ಹೋದ್ರೂ ನಾನು ST ರಾಮುಲ್ ನಗರ ಅಂತ ಎಲ್ಲಿ ಹೇಳಲ್ಲ, ನಾನು ಲಿಂಗದಳ್ಳಿ ಅಂತಲೇ ಹೇಳ್ತೀನಿ. ನಾನು ಲಿಂಗದಳ್ಳಿ ಅಂತ ಹೇಳ್ತೀನಿ. ಹಾಗಾಗಿ ನನಗೆ ಈ ಊರಂದ್ರೆ ಭಾಳ ಹೆಮ್ಮೆ. ನನಗೂ ಕೂಡ ಈ ಊರಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಾಯಿತು, ಕಿರಿಯರಾಯಿತು, ತಾಯಂದ್ರೆ ಆಯಿತು, ಎಲ್ಲರೂ ನನಗೆ ಭಾಳ ಆತ್ಮೀಯತೆಯಿಂದ ಪ್ರೀತಿಯಿಂದ ತೋರಿಸ್ತಾರೆ. ನನಗೆ ಇದೊಂದು ಊರಲ್ಲ, ನಾನು ಚಿಕ್ಕಬಳ್ಳಕಲ್ಲೂ ಕೂಡ ನಾನು ಹುಟ್ಟಿದೂರು ಲಿಂಗದಳ್ಳಿ, ಆದರೆ ನನಗೆ ಬೆಳೆದಂಥ ಊರು ಚಿಕ್ಕಬಳ್ಳಕಲ್ಲ. ನಾನು ಎಷ್ಟೇ ಸಲ ಎಲ್ಲಿದ್ದ ಬಂದಾಗ ಫಸ್ಟ್ ಪ್ಯಾಂಟು ಶರ್ಟ್ ಬಿಚ್ಚಿ ಆಗಿ ಲುಂಗಿ ಹಾಕೊಂಡು ಲಿಂಗದಳ್ಳಿ ಬಂದು ಇಲ್ಲಿಂದ ಬಂದು ದಣಕಲಕ್ಕೆ ಹೋಗ್ತೀನಿ. ಅಷ್ಟು ಆತ್ಮೀಯವಾಗಿರ್ತಕ್ಕಂಥ ಅಷ್ಟು ಸಂಬಂಧ ಹೊಂದಿ ನಾನು ಈ ಊರಲ್ಲಿ. ಹಾಗಾಗಿ ಈ ಒಂದು ಆಟವನ್ನು ನೋಡಿ ಇಲ್ಲಿ ಅಷ್ಟು ಹುಡುಗರು ಇಷ್ಟು ಚೆಂದ ಆಡ್ತಾರಲ್ಲ ಅಂತೇಳಿ ನೋಡ್ಕೊಂಡು ಭಾಳ ಖುಷಿ ಆಯ್ತು ನನಗೆ. ಒಳ್ಳೊಳ್ಳೆ ಪ್ರತಿಭೆಗಳು ಬೆಳೀಲಿ. ಗೌಡ್ರು ಹೇಳಿದಂತೆ ಬರೀ ನಾವು ಈ ಲಿಂಗದಳ್ಳಿಗೆ ಅಷ್ಟೇ ಸೀಮಿತ ಆಗೋದು ಬೇಡ. ಒಳ್ಳೊಳ್ಳೆ ಎಡೆಹಳ್ಳಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟು ಇದ್ದಾರೆ. ಆ ರೀತಿಯಾಗಿ ನಮ್ಮಲ್ಲಿ ಕೂಡ ಪ್ರತಿಭೆ ಬರಲಿ. ಒಳ್ಳೊಳ್ಳೆ ರೀತಿಯ ಪ್ರತಿಭೆ. ಕ್ರಿಕೆಟ್ ಅಂತ ಅಷ್ಟೇ ಅಲ್ಲ, ಬೇರೆ ಬೇರೆ ಆಟನೂ ಆಡ್ರಿ. ನೀವು ವಾಲಿಬಾಲ್ ಆಡ್ರಿ, ಕಬಡ್ಡಿ ಆಡ್ರಿ, ಖೋಖೋ ಆಡ್ರಿ. ಯಾಕಂದರೆ ಮೊದಲ ಥರ ಇಲ್ಲ ಈಗ ಸ್ಪರ್ಧಾ ಜಗತ್ತೀಗ. ನಾನು ಮುಂದೆ ತಾನು ಮುಂದೆ ನಾನು ಮುಂದೆ ಅಂತೇಳಿ ಸ್ಪರ್ಧೆ ಇರಬೇಕು. ನಾನು ಇವತ್ತು ಅವ್ನು ಆಡಿದ್ನಲ್ಲ ಅಂತೇಳಿ ಒಂದು ಇತಿಹಾಸದ ಪುಟಗಳಲ್ಲಿ ಒಂದು ಹಿರಿಯರು ಹೇಳ್ತಾರೆ, ಇತಿಹಾಸದಲ್ಲಿ ಬರುತ್ತೆ. ಏನಂತ ಬರ್ತಂದರೆ, ಇತಿಹಾಸದ ಪುಟಗಳಲ್ಲಿ ಗೆದ್ದವನ ಹೆಸರು ಇರುತ್ತಂತೆ, ಸೋತವನ ಹೆಸರು ಇರುತ್ತಂತೆ, ನಿಂತು ನೋಡಿದ ಹೆಸರು ಯಾರ್ದು ಇಲ್ಲ ಇಲ್ಲಿವರೆಗೆ. ಆದರೆ ಯಾವ ಇತಿಹಾಸ ಪುಟಗಳಲ್ಲಿ ಇಲ್ಲ. ಹಾಗಾಗಿ ನಾವು ಕೂಡ ಸೋಲೋದು ಮುಖ್ಯ ಅಲ್ಲ, ಇಲ್ಲಿ ಆಡೋದು ಮುಖ್ಯ. ಆಟ ಆಡೋದನ್ನು ಕಲೀರಿ. ನನಗೆ ಭಾಳ ಖುಷಿ ಆಯಿತು. ನಮ್ಮ ಶಿವು ಲಾಸ್ಟಿಗೆ ಒಂದು 4 ಒಂದು 6 ಹೊಡೆದವನು. ಅವ್ನು ನೋಡಿದಾಗ ಇಬ್ಬರು ಅಣ್ಣ ತಮ್ಮ ಇದ್ರು, ಅವ್ರಿಗೆ ಗೆಲ್ತಾರೆ ಸೋಲ್ತಾರೆ ಅಂತ ಅನ್ಕೊಂಡಿದ್ದು ನಾನು. ಆದರೆ ಅವನೇ 6 ಹೊಡೆದು ವಿನ್ ಮಾಡಿದ, ಮ್ಯಾಚ್ ವಿನ್ನರ್ ಆದವ. ಹಾಗಾಗಿ ಎಲ್ಲರೂ ಕೂಡ ಸ್ಪರ್ಧೆ ಮಾಡಿರಿ. ಇದು ಒಂದೇ ಆಟ ಅಲ್ಲ, ನಾನು ಹೇಳೋದು ಕ್ರಿಕೆಟ್ ಒಂದೇ ಬೇಡ, ಎಲ್ಲ ಆಟ ಒಳಾಂಗಣ ಕ್ರೀಡೆಗಳು ಕೂಡ ಆಡಿ, ಚೆಸ್ ಆಡ್ರಿ, ಕ್ಯಾರಮ್ ಆಡ್ರಿ, ಅವುಗಳು ಕೂಡ ಪ್ರೋತ್ಸಾಹ ನೀಡ್ರಿ. ಒಂದೊಂದು ಆಟದಲ್ಲಿ ಕೂಡ ಎಲ್ಲರಿಗೂ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಪ್ರತಿಭೆ ಇರುತ್ತೆ, ಅದನ್ನು ಪ್ರೋತ್ಸಾಹ ಮಾಡಿರಿ. ಯಾರು ನೋಡಿ ಏನೋ ಮಾಡಿ ಕಿಂಡಲ್ ಮಾಡಬೇಡ್ರಿ. ಅವನೇನು ಆಡ್ತಾನ, ಇವನೇನು ಆಡ್ತಾನ, ಹಂಗೆ ಬಿಡ್ರಿ. ಯಾರ ಬಗ್ಗೆನೂ ಕೀಳಾಗಿ ಮಾತಾಡ್ಬೇಡ್ರಿ. ಯಾರ ಬಗ್ಗೆನೂ ಗೊತ್ತಿಲ್ಲದೆ ಏನು ಹೇಳಕ್ಕೆ ಹೋಗ್ಬೇಡ್ರಿ. ಪ್ರೋತ್ಸಾಹ ಮಾಡಿರಿ. ಪ್ರೋತ್ಸಾಹ ಮಾಡಿದಾಗ ಏನಾಗ್ತಂದ್ರೆ ಒಬ್ಬರಿಂದ ಒಬ್ಬರು ಪ್ರೋತ್ಸಾಹ ಕೊಟ್ಟಾಗ ಮುಂದೆ ಹೋಗೋಕೆ ಅನುಕೂಲ ಆಗುತ್ತೆ. ಆಮೇಲೆ ಬರೀ ಆಟ ಅಷ್ಟೇ ಅಲ್ಲ, ಓದೋದ್ರಲ್ಲಿ ಕೂಡ ನಮಗೂ ಮುಂದೆ ಬರ್ಬೇಕಾದ್ರೆ ನನ್ನ ಆಸೆ. ಇಲ್ಲಿವರೆಗೂ ನೌಕರಿ ತಗೊಂಡಾರ ಯಾರೋ ನಮ್ಮ ಭದ್ರಪ್ಪ ಮಾವನ ಮಗಳು ದೀಪಾ ಮಾತ್ರ ತಗೊಂಡಾರ. ಮತ್ತೆ ಯಾರದಾರ ನಿಂಗೇಜೊಬ್ಬ, ಇಬ್ಬರು ಅದಾರ. ಆ ಓದಿನಲ್ಲಿ ಕೂಡ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೊಳ್ಳೆ ನೌಕರಿ ತಗೊಂಡ್ರಿ. ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ನೌಕರಿ ತಗೊಂಡಿರೋದಂದ್ರೆ ಮುಕ್ಕುಂಪಿ ಮಾತ್ರ. ನಮ್ಮ ಚಿಕ್ಕಬಳ್ಳಕಲ್ಲಿ ನಾನು ಪಂಚಾಯತ್ ದೊಡ್ಡದೈತಂದ್ರೂ ಕೂಡ ನಮ್ಮ ಚಿಕ್ಕಬಳ್ಳಕಲ್ಲಿ ಯಾರೂ ನೌಕರಿ ಭಾಳ ಜನ ಇಲ್ಲ, ಬೆರಳಿಕೆ 4-5 ಜನ ಅದಾರ ಅಷ್ಟ. ಆದ್ರೆ ಹೈಯೆಸ್ಟ್ ಮುಕ್ಕುಂಪಿ ಜನ, ಸಿಕ್ಕಾಪಟ್ಟಿ ಜನ ಹುಡುಗರು ಪೊಲೀಸ್ ಅದಾರ, ಟೀಚರ್ಸ್ ಆಗ್ಯಾರ, ಒಳ್ಳೊಳ್ಳೆ ಲೆಕ್ಚರರ್ ಆಗಿದ್ದಾರೆ. ಹಾಗಾಗಿ ಓದುವುದರಲ್ಲಿ ಕೂಡ ನೀವೇನು ಬೇಕಾದ್ರೆ ಕಾಂಪಿಟೇಷನ್ ಇರಬೇಕು, ಸ್ಪರ್ಧೆ ಇರ್ಬೇಕು. ನಾನು ಓದ್ಬೇಕು ಆದ್ರೆ ಕೆಟ್ಟ ಭಾವನೆ ಯಾರ ಹತ್ರ ಇರ್ಬೇಕು, ಬೆಳೆಸ್ಕೋಬೇಕು. ನಾನು ಬೆಳೆದಂಥ ಈ ಊರಲ್ಲಿ ಜಾತಿ ವ್ಯವಸ್ಥೆ ನಾವು ಮಾಡಿಲ್ಲ ಯಾರಿಗೂ ಕೂಡ ಇಲ್ಲಿವರೆಗೆ. ಆದರೂ ಆ ಜಾತಿ ಈ ಜಾತಿ ಅಂತ ಮಾತಾಡಿಲ್ಲ, ಏನಿಲ್ಲ. ಹಂಗೆ ಎಲ್ಲರೂ ಸಹೋದರತೆಯಿಂದ ಸಹಬಾಳ್ವೆಯಿಂದ ಬಾಳಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಹಾಗಾಗಿ ಯಾರೂ ರೀತಿ ಕೆಟ್ಟದ ಆಲೋಚನೆಗಳು ಮಾಡದೆ, ಕೆಟ್ಟ ಅಭ್ಯಾಸಗಳನ್ನು ಮಾಡಬೇಡ್ರಿ. ಕೆಟ್ಟ ಅಭ್ಯಾಸಕ್ಕೆ ಚಟಗಳಿಗೆ ಬಲಿಯಾಗಬೇಡ್ರಿ. ಮದ್ಯಪಾನ ಮಾಡೋದಾಗಲಿ ಇಂಥವೆಲ್ಲ ದೊಡ್ಡ ಇವೆಲ್ಲ ಗಾಂಜಾ ಅಫೀಮ್ ಅಂತಂತೆಲ್ಲ ಕಾಲೇಜಿಗೆ ಹೋದಲ್ಲೆಲ್ಲ ಸಾಕಷ್ಟು ಇದಾಗ್ತಾವೆ. ಸಣ್ಣ ಮಕ್ಕಳೆಲ್ಲ ಏನಾಗ್ತವ್ರು ಅಂತಂದ್ರೆ ಇವತ್ತು ಅಂಥ ಚಟಗಳಿಗೆ ಬಲಿಯಾಗಿದ್ದು ನಾವು ನೋಡ್ತೀವಿ. ಎಷ್ಟೋ ಕ್ರೈಮ್ಗಳನ್ನು ನಾವು ಕೇಸ್ ಮಾಡ್ತಿರ್ತೀವಲ್ಲ, ಗಾಂಜಾ ಸೇದೋದಾಗಲಿ, ಕಾಲೇಜಿಗೆ ಹೋದಂಥ ಸಮಯದಲ್ಲಿ ಸಿಗರೇಟ್ ಸೇದೋದು ಅವೆಲ್ಲ ಮಾಡ್ತಿರ್ತಾರೆ. ಅಂಥವುಗಳಿಗೆ ಯಾರು ಬಲಿ ಆಗಬೇಡ್ರಿ. ಆಮೇಲೆ ಇನ್ನೊಂದು ನಿಮ್ಗೆ ಕಿವಿ ಮಾತು ಹೇಳ್ತೀನಿ, ಯಾರೇ ಇರಲಿ, ನಾನು ಹಿಡ್ಕೊಂಡೆ ನಾನು ಹೇಳ್ತೀನಿ, ತಂದೆ ತಾಯಿಗೆ ಯಾರೂ ಮೋಸ ಮಾಡಬೇಡ್ರಿ. ತಂದೆ ತಾಯಿನ ಅದು ಎಷ್ಟೇ ಕಷ್ಟ ಬಂದರೂ ತಂದೆ ತಾಯಿಗೆ ಗೌರವ ಕೊಡ್ರಿ. ಅವ್ರಿಗೆ ಕಷ್ಟದಲ್ಲಿ ಇತ್ತಂಥ ಸಮಯದಲ್ಲಿ ತಂದೆ ತಾಯಿ ನೋಡ್ಕೊಂಡು ಹೋಗಿ, ಅದ ನಿಮ್ಮನ್ನ ಉಳಿಸೋದು. ಯಾವತ್ತಿಗೂ ತಂದೆ ತಾಯಿಗೆ ಯಾರು ಅನ್ಯಾಯ ಮಾಡಬೇಕು. ಕಷ್ಟದಲ್ಲಿ ಇತ್ತಂದ್ರೆ, ಯಾಕಂದರೆ ತಂದೆ ತಾಯಿ ಇಲ್ಲದ ನಾವೇನು ಮಾಡೋದು ಆಗಲೇ ಇರ್ತೀವಿ. ಅವ್ರು ಇಲ್ಲದೆ ನಾವು ಬರೋಕ್ಕೆ ಸಾಧ್ಯನೇ ಇಲ್ಲ.
ಅವ್ರು ನಿಮಗೋಸ್ಕರ ಸಾಕಷ್ಟು ರೀತಿಯಲ್ಲಿ ಆಗಲೇ ಎಲ್ಲ ಬಿಸಿಲಲ್ಲದೆ ನೆರಳಲ್ಲದೆ ದುಡ್ದಿರ್ತಾರೆ, ನಿಮಗೆಲ್ಲ ದುಡ್ಡು ಕೊಟ್ಟಿರ್ತಾರೆ, ಓದೋಕ್ಕೆ ಕಾಲೇಜಿಗೆ ಕಳಿಸಿರ್ತಾರೆ, ಏನೆಲ್ಲ ಮಾಡಿರ್ತಾರೆ. ಆದ್ರೆ ನೀವು ಒಂದು ಮುಂದೆ ಹಂತಕ್ಕೆ ಹೋದ್ಮೇಲೆ ಒಳ್ಳೆ ನೋಡ್ರಿ ನಾವು ಎಲ್ಲಿದ್ದ ಬಂದೀನಿ ಎಲ್ಲಿದ್ದ ಅಂತ ನೋಡ್ರಿ, ನಮ್ಮ ತಂದೆ ಹಿಂಗೆ ಮಾಡಿದ್ದ, ನಮ್ಮ ತಾಯಿ ಹಿಂಗೆ ಮಾಡಿದ್ರು ಅಂತ ತಿಳ್ಕೊಂಡು ಒಂದು ಹೆಚ್ಚು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಂಡು ಈ ರೀತಿ ಆಟ ಚೆನ್ನಾಗಿ ಆಡಿ ಒಳ್ಳೊಳ್ಳೆ ಪ್ರತಿಭೆಗರು ಬರಲಿ. ಗೌಡ್ರು ಹೇಳಿದಂತೆ ನಮ್ಮ ಬರೀ ನಮ್ಮ ಈ ಊರಿಗೆ ಅಷ್ಟೇ ಸೀಮಿತ ಆಗಬೇಡ್ರಿ, ಪಂಚಾಯತಿಗೆ ಅಷ್ಟೇ ಸೀಮಿತ ಆಗಬೇಡ್ರಿ. ಇದು ಯಾಕಂದರೆ ಸ್ಪರ್ಧೆ ಓಪನ್ ಆಗಿದೆ. ಕಬಡ್ಡಿ ಅಂತ ಬರ್ತಾರೆ, ಪ್ರೋ ಕಬಡ್ಡಿ ಅಂತ ಬರ್ತಾರೆ, ಅದರಲ್ಲಿ ಕೂಡ ಹಳ್ಳಿ ಪ್ರತಿಭೆಗಳನ್ನು ನೋಡ್ತೀವಿ ನಾವು. IPL ನೋಡ್ತೀವಿ. ಎಂತೆಂಥ ಸಣ್ಣ ವೈಭವ್ ಸೂರ್ಯವಂಶಿ ಅಂತ ವ್ಯಕ್ತಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ 14 ವರ್ಷದ ಹುಡುಗ ಅವನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇವತ್ತು ಹೆಸರುವಾಸಿ ಆದ. ಹಂಗೆ ನೀವು ಕೂಡ ಒಳ್ಳೊಳ್ಳೆ